ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ವತಿಯಿಂದ ಸೋಮವಾರ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಯಕ್ಷಗಾನ ಪಠ್ಯ ರೂಪೀಕರಣ ಕಾರ್ಯಾಗಾರ ನಡೆಯಿತು. ಯಕ್ಷಗಾನ ಗುರುಗಳಾದ ದಿವಿತ್ ಕೋಟ್ಯಾನ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಪಟ್ಲ ಸತೀಶ್ ಶೆಟ್ಟಿಯವರು ಮಾತನಾಡಿ, ಯಕ್ಷಗಾನ ಪಠ್ಯಕ್ರಮದಿಂದ ಶೈಲಿಗೆ ಧಕ್ಕೆ ಇಲ್ಲ. ಯಕ್ಷಗಾನದಲ್ಲಿ ಹಲವು ಪರಂಪರೆಗಳಿದ್ದು ಪಠ್ಯಕ್ರಮ ಒಂದು ಮಾರ್ಗರೂಪಣೆಯ ಹೊರತು ಶೈಲಿ ಸ್ವಾತಂತ್ರ್ಯಕ್ಕೆ ಎಂದು ಅಡ್ಡಿಯಾಗಲಾರದು. 100 ವರ್ಷಗಳ ಇತಿಹಾಸವಿರುವ ಯಕ್ಷಗಾನ ಶೈಕ್ಷಣಿಕ ಆವರಣಕ್ಕೆ ಬರುತ್ತಿರುವುದನ್ನು ನಾವು ಸ್ವಾಗತಿಸಬೇಕು ಎಂದರು. ಯಕ್ಷಗಾನ ಅಂತ ಹೇಳಿದರೆ ಅದು ಧರ್ಮವನ್ನು ಉಳಿಸುವಂತಹ ಕಲೆ, ಸಾಂಸ್ಕೃತಿಕ ಕಲೆಯ ಜೊತೆಗೆ ಸಾಂಸ್ಕೃತಿಕ ಅಂತ ನಾವು ಇಷ್ಟು ಅದನ್ನು ಬಿಂಬಿಸಲಿಕ್ಕೆ ಹೊರಟರು ಕೂಡ ಅದು ಆರಾಧನಾ ಕಲೆಯಾಗಿ ಇವತ್ತು ನಮಗೆ ಲೋಕಮಾನ್ಯವಾಗಿದೆ. ಆ ಆರಾಧನೆ ಎನ್ನುವುದು ಧರ್ಮ ಪ್ರಸಾರಕ್ಕೆ ಯೋಗ್ಯವಾದಂಥ ಒಂದು ಕಲೆ ಎನ್ನುವ ನಿಟ್ಟಿನಲ್ಲಿ ಅದು ಆರಾಧನೆಗೆ ಯೋಗ್ಯವಾಗಿದೆ. ಅಂಥದ್ರಲ್ಲಿ ಆ ಧರ್ಮವನ್ನು ಉಳಿಸುವಂತಹ ಕಾರ್ಯಕ್ರಮಕ್ಕೆ ನಮಗೆ ಧರ್ಮ ಅವರು ಸಿಕ್ಕಿದ್ದಾರೆ. ನಾವು ಒಂದು 4 ವರ್ಷಕ್ಕಿಂತ ಮುಂಚೆ ಯಕ್ಷ ಶಿಕ್ಷಣವನ್ನು ಪಣಮೂರು ವಾಸವೈತಾಳರ ನೇತೃತ್ವದಲ್ಲಿ ನಾವು ಮಾಡಲಿಕ್ಕೆ ಮುಂದಡಿ ಇಡುವಂಥ ಸಂದರ್ಭದಲ್ಲಿ ನಾವು ಒಂದು ಚಿಂತನೆ ಮಾಡಿದ್ವಿ, ಹೇಗೆ ಮಾಡೋದು ಅಂತ. ಕಲಾರಂಗದ ವತಿಯಿಂದ ತುಂಬ ವರ್ಷಗಳಿಂದ ನಡೀತಿತ್ತು, ಉಡುಪಿ ಕಲಾರಂಗದ ವತಿಯಿಂದ. ಆದರೆ ನಾವಿಲ್ಲಿ ಮಾಡಬೇಕಾಗುವಾಗ ಹೇಗೆ ಮಾಡಲಿ ಅಂತ. ಅಂದರೆ ಗುರುಗಳನ್ನು ನೇಮಕ ಮಾಡ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ. ತಪ್ಪು ಅಂತ ಹೇಳುವಂಥ ಒಂದು ಇದಕ್ಕೆ ನಾನು ಹೋಗಲ್ಲ. ಸರಿಯೂ ಇದೆ, ತಪ್ಪು ಇರಲಿಕ್ಕೂ ಸಾಕು. ಆದರೆ ಯಾರು ಯಾವುದನ್ನು ಒಪ್ತಾರೆ ಎನ್ನುವುದು ಮುಖ್ಯ ಆಗುತ್ತೆ. ನಮ್ಮ ಉದ್ದೇಶ ಒಂದೇ ಇದ್ದು ಅದರ ದಾರಿ ಒಂದೇ ಆಗಿರಲಿ ಅಂತ. ಯಾರು ಯಾವ ರೀತಿ ಕಲಿಸಿದ್ರು ಕೂಡ ಆ ದಾರಿ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿ ಆಗೋದು ಬೇಡ, ಒಂದೇ ಆಗಿರಲಿ. ಶೈಲಿಗಳ ವ್ಯತ್ಯಾಸ, ಅವರವರಿಗೆ ಸ್ವಾತಂತ್ರ್ಯ ಇದೆ. ಶೈಲಿಗೆ ಒಂದೇ ಶೈಲಿ ಆಗಬೇಕೆಂಬುದಾಗಿ ಯಾರೂ ಹೇಳ್ತಾ ಇಲ್ಲ. ಶೈಲಿಗಳಲ್ಲಿ ಯಾರೂ ಅವರ ಸ್ವತಂತ್ರವನ್ನು ಶೈಲಿಯನ್ನು ಉಪಯೋಗಿಸಬಹುದು, ಆದರೆ ಕಲಿಸುವಂತಹ ರೀತಿ ಒಂದೇ ರೀತಿ ಆಗಬೇಕು ಅಂತ. ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬಳೆ ಅವರು ಮಾತನಾಡಿ, ಬಯಲು ವಿಶ್ವವಿದ್ಯಾಲಯದಿಂದ ಬಂದಿರುವ ಯಕ್ಷಗಾನವು ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ ಶೈಕ್ಷಣಿಕ ಆಯಾಮವನ್ನು ಪಡೆದುಕೊಳ್ಳುತ್ತಿರುವುದು ಮಹತ್ವದ ವಿಷಯವಾಗಿದೆ ಎಂದರು. ಇವತ್ತು ಒಂದು ಮಹತ್ವದ ಮತ್ತು ತುಂಬ ಗಂಭೀರವಾದ ಒಂದು ಕಾರ್ಯಾಗಾರದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. ಬಹಳ ಸವಾಲಿನ ಒಂದು ಕೆಲಸಕ್ಕೆ ನಮ್ಮ ಕುಲಪತಿಗಳ ಮಾರ್ಗದರ್ಶನ ಮತ್ತು ತಮ್ಮೆಲ್ಲರ ಸಹಕಾರದೊಂದಿಗೆ ನಾವೊಂದು ಪ್ರಯಾಣವನ್ನು ಹೊರಟಿದ್ದೇವೆ. ಒಂದು ಬಯಲು ವಿಶ್ವವಿದ್ಯಾನಿಲಯದಲ್ಲಿ ಅರಳಿದ ಒಂದು ಕಲೆಯನ್ನು ನಾವು ಒಂದು ಸಾಂಸ್ಥಿಕ ಶೈಕ್ಷಣಿಕ ವಿಶ್ವವಿದ್ಯಾನಿಲಯದ ಆವರಣಕ್ಕೆ ತರುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಬಹಳ ದೊಡ್ಡ ಸವಾಲಿನ ಒಂದು ಪ್ರಯತ್ನ ಇದು, ಕೆಲಸ ಇದು ಅನ್ನುವುದು ಎಚ್ಚರ ನಮಗೆಲ್ಲರಿಗೂ ಇದ್ದೇ ಇದೆ. ಆದರೂ ಇದು ಆಗಲೇಬೇಕಾದ ಕೆಲಸ ಎನ್ನುವ ಹಿರಿಯರ ಮಾತುಗಳು, ಅವರ ಮಾರ್ಗದರ್ಶನ ಇತ್ಯಾದಿಗಳನ್ನೆಲ್ಲ ಸ್ವೀಕರಿಸಿಕೊಂಡು ಒಂದು ಹೆಜ್ಜೆ ಮುಂದೆ ಇಡುವ ಪ್ರಯತ್ನವನ್ನು ವಿಶ್ವವಿದ್ಯಾನಿಲಯದ ಮೂಲಕ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಒಂದು ನಂಬಿಕೆ ಏನಂದರೆ, ನಮ್ಮ ಜಾನಪದ ಒಂದು ಕಾಲದಲ್ಲಿ ಅದು ಜನಸಾಮಾನ್ಯರ ಕೈಯಲ್ಲಿದ್ದಂಥ ಒಂದು ಜಾನಪದ ಶ್ರೀಮಂತ ಪರಂಪರೆ ಏನಿದೆ, ಆ ಪರಂಪರೆ ಅದಕ್ಕೊಂದು ಶೈಕ್ಷಣಿಕ ಶಿಸ್ತು ಬಂದು ಇವತ್ತು ಜಾನಪದವನ್ನು ನಾವು ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ವಿಷಯವಾಗಿ ಓದುವಷ್ಟು ನಾವು ಅದನ್ನು ಒಂದು ಶೈಕ್ಷಣಿಕ ಆವರಣಕ್ಕೆ ನಮಗೆ ತಂದು ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಯಕ್ಷಗಾನ ಬಯಲಾಟ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ML ಸಾಮುಗ ಮಾತನಾಡಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಮಾತನಾಡಿ, ಯಕ್ಷಗಾನದಲ್ಲಿ ಯಾವುದೇ ಹೊಸ ಪ್ರಯೋಗಗಳು ನಡೆದರೂ ಅದರ ಮೂಲಭೂತ ಮೌಲ್ಯಗಳಿಗೆ ಧಕ್ಕೆಯಾಗಬಾರದು. ಮೌಲ್ಯಗಳೇ ನಮ್ಮ ಪರಂಪರೆಯ ಬದುಕಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದರು. ಇಡೀ ವ್ಯವಸ್ಥೆ ಪುನಶ್ಚೇತನಗೊಳ್ಳಬೇಕು, ಅದರಲ್ಲಿ ಯಕ್ಷಗಾನವೂ ಒಂದು ಅಂತ ಹೇಳ್ತಾ ಯಕ್ಷಗಾನವನ್ನು ಯಾಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಧನಂಜಯ ಜೊತೆ, ನಮ್ಮ ಎಲ್ಲ ಪ್ರೊಫೆಸರ್ಸ್ಗಳ ಜೊತೆಗೆ, ಪರ್ಟಿಕ್ಯುಲರ್ಲಿ ನಮ್ಮ ಡೀನ್ಗಳ ಜೊತೆಗೆ ನಾನು ಚರ್ಚೆ ಮಾಡಿದ್ದಿದೆ. ನಿನ್ನೆ ಎಲ್ಲರೂ ಪತ್ರ ಓದಿರ್ತೀರಿ, ಮಾಧ್ಯಮ ನೋಡಿದ್ದೀರಿ, ಪ್ರಿಂಟ್ ಮತ್ತು ವಿಜುವಲ್ ಮೀಡಿಯಾ ನೋಡಿರ್ತೀರಿ. ರಾಷ್ಟ್ರದ ಬಹುದೊಡ್ಡ ಒಂದು ಚಿಂತನೆಯ ವೇದಿಕೆಯಲ್ಲಿ ಕೆಲವು ಹಿರಿಯರು ಪ್ರಮುಖರು ಈ ದೇಶದಲ್ಲಿ ಮೌಲ್ಯಗಳ ಕೊರತೆ ಅಥವಾ ಮೌಲ್ಯಗಳೇ ಕಾಣೆ ಆಗ್ತಾ ಇರೋದು ಅಂತ ನೀವು
ಅದರ ಹೆಸರು ಹೇಳೋದಿಲ್ಲ, ವೇದಿಕೆ ಶೈಕ್ಷಣಿಕ ವಿಷಯದಲ್ಲಿ ಅದರ ಹೆಸರು ಹೇಳಬಾರ್ದು ಅಂತ ಹೇಳಿ ನೆನ್ನೆ ಬಹಳ ಎಲ್ಲರ ನಿಮ್ಮಂಥ ಚಿಂತಕರ ಮತ್ತು ಸಾಹಿತ್ಯದ ಜೊತೆಗೆ ಇರುವವರು, ಕಲೆ ಜೊತೆಗಿರುವವರು, ಬದುಕಿನ ಜೊತೆಗಿರುವವರ ಅಟೆನ್ಷನನ್ನು ಒಂದು ರಾಷ್ಟ್ರ ಮಟ್ಟದ ಒಂದು ಚರ್ಚೆ ನೆನ್ನೆ ಡ್ರಾ ಮಾಡಿದೆ. ಹಾಗಂತ ಅವರು ಮೌಲ್ಯ ಅಂತಂದರೆ ಯಾವುದನ್ನು ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವ ಮೌಲ್ಯ ಅಂತ ಹೇಳಿಲ್ಲ. ಎಲ್ಲೋ ಕೆಲವು ಅಪಾಯಗಳಿದ್ದಾವೆ, ಈ ಅಪಾಯಗಳನ್ನು ನೀವು ಗುರುತಿಸಬೇಕು, ಅಪಾಯಗಳಿಂದ ಈ ಮುಂದಿನ ಪೀಳಿಗೆಯನ್ನು ನೀವು ರಕ್ಷಣೆ ಮಾಡಬೇಕು ಅಂತ ಬಹಳ ಮಾರ್ಮಿಕವಾಗಿ ನಮಗೆ ಒಂದು ಕರೆಯನ್ನು ಈ ವೇದಿಕೆ ಕೊಟ್ಟಿದೆ. ಅದು ಶಿಕ್ಷಣದ ಸಂಸ್ಥೆಗೂ ಬಹಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಯಕ್ಷಗಾನ ತಜ್ಞರುಗಳಾದ ಪದ್ಮನಾಭ ಉಪಾಧ್ಯಾಯ, ಗುಂಡ್ಬಿ ಸದಾನಂದ ಐತಾಳ್, ಎ.ಪಿ. ಪಾಠಕ್, ಪ್ರಕಾಶ್ ಮೂಡಿತಾಯ, ಪಣಂಬೂರು ವಾಸುದೇವ ಐತಾಳ, ಸುಜಯೀಂದ್ರ ಹಂದೆ, ಎನ್.ಜಿ. ಹೆಗಡೆ, ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿ, ರಾಜರಾಮ ಹೊಳ್ಳ ಕೈರಂಗಳ, ಕೃಷ್ಣಪ್ರಕಾಶ್ ಉಳಿಯತ್ತಾಯ, ಕೌಶಿಕ್ ರಾವ್ ಪುತ್ತಿಗೆ, ಮಯೂರ್ ನಾಯ್ಕ, ಶೈಲೇಶ್ ತೀರ್ಥಹಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು. ಯಕ್ಷಗಾನ ಕೇಂದ್ರದ ಸಂಶೋಧನಾಧಿಕಾರಿ ಡಾಕ್ಟರ್ ಸತೀಶ್ ಕೊಣಾಜೆ ವಂದಿಸಿದರು. ಸಂಶೋಧನಾ ವಿದ್ಯಾರ್ಥಿನಿ ಸಾಯಿ ಸುಮಾ ನಾವ್ಡ ಅವರು ಕಾರ್ಯಕ್ರಮ ನಿರೂಪಿಸಿದರು.